ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರಿ, ಆಗಿದ್ರೆ ಏನು ಮಾಡಬೇಕು? ಈಗ ನಾನು ಆರಂಭದಲ್ಲಿ ಹೇಳಿದೆ, ಮಾನ್ಸೂನ್ ಇದೆ, ಮಳೆಗಾಲ ಇದೆ. ಸೊ ಸಂಜೆ ಏನೋ ತಿನ್ನಬೇಕು ಅನಿಸುತ್ತೆ. ಸೊ ಏನಪ್ಪ ಮಾಡೋದು? ಬಜ್ಜಿ ತಿನ್ನಬೇಕು ಅನಿಸುತ್ತೆ, ಬೋಂಡ ತಿನ್ನಬೇಕು ಅನಿಸುತ್ತೆ, ಇನ್ನೇನೋ ತಿನ್ನಬೇಕು ಅನಿಸುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಹಾಗೂ ವೈದ್ಯರು ಹೇಳ್ತಿರೋದೇನಪ್ಪ ಅಂದರೆ, ಸೊ ಸಾಧ್ಯವಾದಷ್ಟು ಎಣ್ಣೆಯಲ್ಲಿ ಏನು ಕದಿರ್ತಾರೆ ಪದಾರ್ಥ, ಎಣ್ಣೆಯಲ್ಲಿ ಮಾಡಿರ್ತಾರೆ ಪದಾರ್ಥಗಳನ್ನು, ಅದರ ಒಂದು ಸೇವನೆಯನ್ನು ಕಡಿಮೆ ಮಾಡಿ ತಿನ್ನಿ. ಸ್ವಲ್ಪ ತಿನ್ನಿ, ಜಾಸ್ತಿ ತಿನ್ನಬೇಡಿ. ಒಂದು ವೇಳೆ ತಿನ್ನಲೇಬೇಕು ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳಿ ನೀವು. ಸೊ ಬೇರೆ ಹೊರಗಡೆ ತಿಂದರೆ ಎಷ್ಟು ಬಾರಿ ಯೂಸ್ ಮಾಡಿರ್ತಾರೋ ಎಣ್ಣೆಯನ್ನು ನಾವು ನೋಡೋಕ್ಕೂ ಆಗಲ್ಲ, ಚೆಕ್ ಮಾಡೋಕ್ಕೂ ಆಗಲ್ಲ. ಎಲ್ಲರೂ ಕೂಡ ಯಾರು ಫುಡ್ ಪ್ರಿಯರ್ ಇರ್ತಾರೋ ಎಲ್ಲರೂ ಕೂಡ ಚೆಕ್ ಮಾಡೋಕ್ಕಾಗಲ್ಲ. ಬಟ್ ಅನಿವಾರ್ಯ ಆಗಿಬಿಡುತ್ತೆ. ಹಾಗಾಗಿ ಮನೆಯಲ್ಲೇ ನೀವೇ ಉತ್ತಮವಾಗಿ ಒಳ್ಳೆಯ ರೀತಿಯಾಗಿ ಅಡುಗೆಯನ್ನು ಮಾಡಿಕೊಂಡು, ನೀವೇ ಸ್ನ್ಯಾಕ್ಸ್ ಬೇಕಾ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ಅನ್ನೋದು ವೈದ್ಯರ ಸಲಹೆ. ಜೊತೆಗೆ ಈಗೇನು ಪದೇ ಪದೇ ಈ ರೀತಿಯ ಎಣ್ಣೆಯನ್ನು ಬಳಸ್ತಾ ಇದ್ದಾರೆ. ಹೀಗಾಗಿ ಹೋಟೆಲ್ ಅಸೋಸಿಯೇಷನ್ಗೆ ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಾಗಿದೆ ಆರೋಗ್ಯ ಇಲಾಖೆ. ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದೆ. ಸೊ ಮ್ಯಾಕ್ಸಿಮಮ್ ಒಮ್ಮೆ ಅಥವಾ 3 ಬಾರಿ ಮಾತ್ರ ಯೂಸ್ ಮಾಡಿ. ಬಟ್ ತುಂಬ ಕಡೆ 7 ಬಾರಿ 8 ಬಾರಿ 10 ಬಾರಿ ಯೂಸ್ ಮಾಡ್ತಿದ್ರೆ ಅದು ಸರಿಯಲ್ಲ. ಮತ್ತೊಮ್ಮೆ ಆ ರೀತಿಯಾಗಿ ಬಳಕೆ ಮಾಡಿದ್ದೇನಾದರೂ ಕಂಡು ಬಂದರೆ ನಾವು ಮತ್ತೊಮ್ಮೆ ನೋಟಿಸ್ ಕೊಟ್ಟು ನಿಮ್ಮ ಅಂಗಡಿಯನ್ನು ಅಥವಾ ಹೋಟೆಲನ್ನು ಬಂದ್ ಮಾಡ್ತೀವಿ ಅನ್ನೋ ಒಂದು ನೋಟಿಸನ್ನು ಕೂಡ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಇನ್ನು ರಸ್ತೆ ಬದಿ ಆಹಾರವನ್ನು ಸೇವನೆ ಮಾಡೋದನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಿ ಅನ್ನೋದು ವೈದ್ಯರ, ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಲಹೆ. ಜೊತೆಗೆ ಪದೇ ಹೇಳ್ತಿರ್ತಕ್ಕಂಥದ್ದು, ಉತ್ತಮ ವಾತಾವರಣದಲ್ಲಿ ಸಿದ್ಧ ಮಾಡುವಂತಹ ಅಡುಗೆಯನ್ನು ಸೇವನೆ ಮಾಡಿ, ಫುಡ್ಡನ್ನು ತಿನ್ನಿ. ಅದು ಎಲ್ಲಪ್ಪ ಅಂದರೆ ನಮ್ಮ ಮನೆ. ಸೊ ಹಾಗಾಗಿನೇ ಮನೆಯಲ್ಲಿ ಏನು ಮಾಡ್ತೀವೋ ಅದನ್ನು ಏನು ಬೇಕೋ ಮಾಡ್ಕೊಳ್ಳಿ, ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಆ ಒಂದು ಆಯಿಲನ್ನು 3 ಬಾರಿಗಿಂತ ಹೆಚ್ಚು ಜಾಸ್ತಿ ಟೈಮ್ ಬಳಕೆ ಮಾಡಬೇಡಿ. ಫಸ್ಟ್ ಟೈಮು, ಸೆಕೆಂಡ್ ಟೈಮ್, 3ನೇ ಟೈಮ್ ಅಷ್ಟೇ. 4ನೇ ಬಾರಿ ಕೂಡ ಬಳಸಬೇಡಿ. 1 ದಿನ, 2ನೇ ದಿನಕ್ಕೆ ಇಟ್ಕೊಂಬೇಡಿ, 3ನೇ ದಿನಕ್ಕೆ ಇಟ್ಕೊಂಬೇಡಿ. ಕಬಾಬ್ ಹಾಕಿರ್ತೀವಿ, ಇವತ್ತು ಸಂಡೇ ಕಬಾಬ್ ಹಾಕಿರ್ತೀವಿ ಎಣ್ಣೆಯಲ್ಲಿ. ನೆಕ್ಸ್ಟ್ ಡೇ ಮಂಡೇ ಬೇಡ ಬಿಡು, ಮಂಡೇ ಯೂಸ್ ಮಾಡೋದು ಬೇಡ, ನೆಕ್ಸ್ಟ್ ಟ್ಯೂಸ್ಡೇ ಯೂಸ್ ಮಾಡೋಣ ಅಂದರೆ ಅದು ಕೂಡ ನಿಮ್ಮ ಆರೋಗ್ಯಕ್ಕೆ ಹಾನಿಕರ, ಆರೋಗ್ಯಕ್ಕೆ ಒಂದು ರೀತಿ ಆಪತ್ತನ್ನು ತರುವಂತಹ ಸಾಧ್ಯತೆ ಇದೆ. ಆದಷ್ಟು ಮಟ್ಟದಲ್ಲಿ ಸರ್ಕಾರದಿಂದ ಕೂಡ ಇವತ್ತಿಗೆ ಆಗುವ ಪ್ರಯಾಸಗಳು, ಟ್ರಾನ್ಸ್ಫರ್ಟ್ ಅಂತ ಸಾಮಗ್ರಿಗಳು ಕಡಿಮೆ ಇರಬೇಕು. ಅದಕ್ಕೋಸ್ಕರ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳಿಗೆ, ಬೇಕರಿ ಅಸೋಸಿಯೇಷನ್ಗಳಿಗೆ, ಹೋಟೆಲ್ ಅಸೋಸಿಯೇಷನ್ಗಳಿಗೆ ಜನಜಾಗೃತಿ ತರಿಸಕ್ಕೆ ಹಲವಾರು ಪ್ರೋಗ್ರಾಮ್ಗಳನ್ನು ಆರೋಗ್ಯ ಸಚಿವರು, ಫುಡ್ ಕಮಿಷನರ್ ಅವರು ಮತ್ತು ಫುಡ್ ಡಿಪಾರ್ಟ್ಮೆಂಟ್ನ ಫುಡ್ ಆಫೀಸರ್ಸ್ಗಳು ಇದನ್ನು ಪ್ರಯತ್ನ ಮಾಡಿದ್ದಾರೆ. ಉದ್ದೇಶ ಒಳ್ಳೆಯದಾಗಿ ಕನ್ಸ್ಯೂಮರ್ ಆಗಿ ಇವತ್ತಿಗೆ ನಾನು ಒಂದು ಅಂಗಡಿಗೆ ಹೋಗಿ ಒಂದು ಪ್ಲಾಸ್ಟಿಕ್ ಇದು ಚಿಪ್ಸ್ ಅನ್ನು ತಗೊಳ್ಳುವಾಗ, ಅಥವಾ ಅಂಗಡಿಯ ಹೊರಗಡೆ ರೋಡ್ ಸೈಡಲ್ಲಿ ಹೋಗಿ ಒಂದು ಥರದ ಬಜ್ಜಿ ತಿನ್ನುವಾಗ, ಅಥವಾ ಚಕ್ಲಿ ತಿನ್ನುವಾಗ, ಅಥವಾ ಯಾವುದೇ ಥರದ ಇನ್ನೊಂದು ಬೋಂಡ ಆಗಲಿ, ವಡೆ ಆಗಲಿ, ಏನಾದರೂ ತಿನ್ನುವಾಗ ಅದರಲ್ಲಿ ಆಯಿಲ್ ಯೂಸ್ ಮಾಡಿದ್ದದ್ದು ಸೇಫ್ ಉಂಟಾ ಇಲ್ವಾ ಹೇಳುವಂಥ ಮಾಹಿತಿ ನನಗಿದ್ದರೆ ನನಗೆ ಆಶ್ವಾಸನೆ, ನಾನು ತಿನ್ನುವ ಊಟ ಪದಾರ್ಥದಿಂದ ನನಗೆ ಆರೋಗ್ಯ ರಕ್ಷಣೆ ಇರುತ್ತೆ. ಎಸ್, ಮತ್ತೊಂದು ಶಾಕಿಂಗ್ ಮಾಹಿತಿ ಏನಪ್ಪ ಅಂದರೆ, ಈ ಎಣ್ಣೆ ಬಳಸೋದ್ರಿಂದ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ, ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಟ್ರಾನ್ಸ್ ಫ್ಯಾಟ್ ಆಯಿಲ್ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ, ಕ್ಯಾನ್ಸರ್ಗೂ ಕಾರಣ ಆಗುತ್ತೆ ಅಂತ. ಸೊ ಈ ಡೀಪ್ ಆಯಿಲ್ ಅಂದರೆ ಪದೇ ಏನು ಎಣ್ಣೆಯನ್ನು ನಾವು ಬಳಸ್ತೀವಿ, ಈ ಆಯಿಲನ್ನು ಬಯೋಡೀಸೆಲ್ಗೆ ಬಳಸ್ತಾರಂತೆ. ಬಯೋಡೀಸೆಲ್ಗೆ ಬಳಸಿ ಇದನ್ನು ತಿನ್ನೋಕ್ಕಲ್ಲ ಅಂತ ವೈದ್ಯರು ಹೇಳ್ತಿದ್ದಾರೆ. ಅಂದರೆ ಬಯೋಡೀಸೆಲ್ಗೆ ಬಳಸುವಂಥ ಎಣ್ಣೆಯಲ್ಲಿ ನಾವು ಪದಾರ್ಥಗಳನ್ನು, ಆಹಾರವನ್ನು ಮಾಡ್ಕೊಂಡು ತಿಂತಾ ಇದ್ದೀವಿ. ಸೊ ಇದನ್ನು ಬಿಟ್ಬಿಡಿ. ಪದೇ ಬಳಸಿದ ಎಣ್ಣೆಯನ್ನು ತಿನ್ನಲೇಬೇಡಿ. ತಿಂದರೆ ಹೃದಯ ಸಂಬಂಧಿ ಕಾಯಿಲೆ, ಫ್ಯಾಟಿ ಲಿವರು, ಕ್ಯಾನ್ಸರ್ ಇಷ್ಟೆಲ್ಲ ಬರುತ್ತೆ. ಇದು ಬರದೇ ಇದ್ರೂ ಕೂಡ ಬೇರೆ ಏನೋ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಮನುಷ್ಯನ ದೇಹಕ್ಕೆ. ಸೊ ಹಾಗಾಗಿ ಇದನ್ನು ಅವಾಯ್ಡ್ ಮಾಡಿ ಅನ್ನೋದು ವೈದ್ಯರ ಸಲಹೆ. ರೂಕೋ ಪ್ರೋಗ್ರಾಮ್ ಮೂಲಕ, ರಿಯೂಸ್ ಕುಕಿಂಗ್ ಆಯಿಲ್ ಮೂಲಕ ಎನರ್ಜಿ ಡಿಪಾರ್ಟ್ಮೆಂಟು ಮತ್ತು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟು ಮತ್ತು GBA ಮುನ್ಸಿಪಾಲಿಟಿ ಅವರು ಈ ಆಯಿಲ್ಗಳನ್ನು ಕಲೆಕ್ಟ್ ಮಾಡಿ ರಿಯೂಸ್ ಕುಕಿಂಗ್ ಆಯಿಲನ್ನು ಬಯೋಡೀಸೆಲ್ಗೆ ತಯಾರು ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ. ಅದರಿಂದ ಏನಾಗುತ್ತೆ, ಈ ರಿಯೂಸ್ಡ್ ಆಯಿಲನ್ನು ಕೂಡ ನೀವು ವಾಪಸ್ ಕೊಟ್ಟರೆ ಈ ಕಲೆಕ್ಷನ್ ಸೆಂಟರ್ಸ್ ಅಲ್ಲಿ ನಿಮಗೆ ಇದಕ್ಕೂ ತಕ್ಕ ಒಂದು ಸ್ವಲ್ಪ ಅಮೌಂಟ್ ಸಿಗುತ್ತೆ, ನಿಮಗೆ ತಕ್ಕ ಅದಕ್ಕೆ ರೀಇಂಬರ್ಸ್ಮೆಂಟು ಸಿಗುತ್ತೆ. ಅದರಿಂದಾಗಿ ಅದನ್ನು ಇನ್ಸೆಂಟಿವೈಸ್ ಮಾಡಿದ್ದಾರೆ ಸರ್ಕಾರ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ಇದನ್ನು ಈಟ್ ಹೆಲ್ತಿ ಪ್ರೋಗ್ರಾಮ್ಸ್ ಮೂಲಕ, ಜನಜಾಗೃತಿ ಮೂಲಕ ಇದನ್ನು ಹೆಜ್ಜೆ ತಗೊಳ್ತಾ ಇದ್ದಾರೆ. ಜನಜಾಗೃತಿಗೆ ಇನ್ನೂ ಅದಕ್ಕೆ ಜನರ ಮಾಹಿತಿಗೆ ಹೋಗ್ಬೇಕು ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಸ್, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಣ್ಣೆ ತರುತ್ತಾ ಆಪತ್ತು. ಎಷ್ಟೇ ಹೇಳಿದ್ರು ಕೂಡ ಜನ ಈ ಎಣ್ಣೆಯಲ್ಲಿ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದನ್ನ
ಕಮ್ಮಿ ಮಾಡ್ತಾ ಇಲ್ಲ. ಇನ್ನಾದರೂ ಕಡಿಮೆ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅನ್ನೋದು ನಮ್ಮ ಆಸೆ ಕೂಡ.